ಚೆನ್ನಾಗಿದೆ ಅದನ್ನ ರೆಕಮೆಂಡ್ ಮಾಡ್ತೀನಿ, ಯಾವ್ದು ಚೆನ್ನಾಗಿಲ್ಲ ಅದನ್ನೆಲ್ಲ ನಾನು ರೆಕಮೆಂಡ್ ಮಾಡಕ್ ಹೋಗಲ್ಲ. ಸೊ ಬನ್ನಿ, ಎಲ್ಲಾದು 600-500 ರೇಂಜ್ ಒಳಗಡೆ ಜಂಪ್ ಸೂಟ್ಸ್ನ ತರಿಸಿದ್ದೀನಿ. ಸೊ ಒಂದು ವೆಕೇಶನ್ಗೆ ಅಥವಾ ಆಚೆ ಹೋಗ್ಬೇಕಾದ್ರೆ ಅಂದ್ರೆ ವೇರ್ ಮಾಡ್ಕೊಂಡು ಹೋಗೋಕ್ಕೆ ತುಂಬಾ. ಸೊ ಬನ್ನಿ ಒಂದದಾಗಿ ಜಂಪ್ ಸೂಟ್ ಕಲೆಕ್ಷನ್ಸ್ನ ನೋಡೋಣ, ಅದು ಕ್ವಾಲಿಟಿ ಹೇಗಿದೆ ಮತ್ತೆ ಅದ್ರ ಪ್ರೈಸ್ ಏನು ಅಂತ ನೋಡೋಣ. ಸೊ ಬನ್ನಿ ತಡ ಮಾಡ್ದಂಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದ್ರ ಕ್ವಾಲಿಟಿ ಹೇಗಿದೆ, ಸೊ ಫಿಟ್ ಚೆಕ್ ಅಂದ್ರೆ ಹಾಕೊಂಡಾಗ ಮೆಟೀರಿಯಲ್ ಹೇಗಿದೆ ಅಂತ ಎಲ್ಲಾದ್ರದ್ದು ಚೆಕ್ ಮಾಡೋಣ. ಸೊ ಈ ವಿಡಿಯೋನ ಪೂರ್ತಿ ನೋಡಿ. ಸೊ ನಿಮಗೆ ಒಂದು ಔಟ್ಫಿಟ್ ಅಂದ್ರೆ ವೆಕೇಶನ್ಗೆ ಹೋಗೋದಾಗಿರ್ಲಿ ಅಥವಾ ಆಚೆ ಶಾಪಿಂಗಿಗೆ ಹೋಗೋದಾಗಿರ್ಲಿ ಒಂದು ಜಂಪ್ ಸೂಟ್ಸ್ನ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರು ಇದರಲ್ಲಿ ಯಾವ್ದಾದ್ರು ಇಷ್ಟ ಆಗಿದೆ, ಎಲ್ಲಾದ್ರದ್ದು ಹೇಗಿದೆ ಕ್ವಾಲಿಟಿ ಅಂತ, ಸೊ ತಡ ಮಾಡ್ದಂಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಸೊ ಮತ್ತೆ ಹೀಗೇನೆ ಸಪೋರ್ಟ್ ಮಾಡಿ. ಬನ್ನಿ ಒಂದೊಂದಾಗಿ ಚೆಕ್ ಮಾಡೋಣ ಇದು ಜಂಪ್ ಸೂಟ್ಸ್ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ಸೊ ಬನ್ನಿ, ನಿಮಗೆ ಲೆಗ್ಸ್ ತನಕನೂ ನಿಮಗೆ ಫುಲ್ ಬಟ್ಟೆ ಬರುತ್ತೆ, ಅಂದ್ರೆ ಫುಲ್ ಪ್ಯಾಂಟ್ ಬರುತ್ತೆ, ತುಂಬಾನೇ ಚೆನ್ನಾಗಿದೆ. ಇದು ಮಾತ್ರ ಕಂಫರ್ಟಬಲ್ ಆಗಿದೆ. ಸೊ ನೀವು ಪರ್ಚೇಸ್ ಮಾಡ್ಕೋಬಹುದು ಇದನ್ನ. ಸೊ ಹಿಂದೆ ಎಲಾಸ್ಟಿಕ್ನ ಕೊಟ್ಟಿದ್ದಾರೆ. ಸೊ ಅದರಿಂದ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಕೂಡ ಆಗುತ್ತೆ. ಸೊ ನಾನು ಇದಕ್ಕೆ ಟಾಪ್ ಇರಲಿಲ್ಲ, ಸೊ ಅದಕ್ಕೆ ನನ್ನ ಹತ್ರ ಇದ್ದಿದ್ದು ವೈಟ್ ಟಾಪ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಯಾವುದಾದ್ರೂ ಟಾಪ್ಸ್ ಇದ್ರೆ ಈ ಥರನೇ, ಸೊ ಅದಕ್ಕೆ ಕ್ರಾಪ್ ಟಾಪ್ಸ್ಗೆ ಮ್ಯಾಚ್ ಮಾಡ್ಕೋಬಹುದು. ತುಂಬಾನೇ ಕಂಫರ್ಟಬಲ್ ಆಗಿದೆ. ಸೊ 350 ರುಪೀಸ್ಗೆ ತುಂಬಾನೇ ಚೆನ್ನಾಗಿರೋ ಜಂಪ್ ಸೂಟ್, ಅಂದ್ರೆ ಜೀನ್ಸ್ ಜಂಪ್ ಸೂಟ್ ಇದು ಚೆನ್ನಾಗಿದೆ. ಇದಕ್ಕೆ ನಾನು 10/9 ಕೊಡ್ತೀನಿ. ಸಕ್ಕತ್ತಾಗಿದೆ ಮಾತ್ರ. ಸೊ ಶೇಡೆಡ್ ಕಲರ್ಸ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಸೊ ಪಾಕೆಟ್ ಅಷ್ಟೇ ಕಂಫರ್ಟಬಲ್ ಆಗಿದೆ. ಸೊ ನಾನು ಇದನ್ನ ಸೈಜ್ ತರಿಸಿದ್ದು ಎಸ್ ಸೈಜು, ಬಟ್ ಕಂಫರ್ಟಬಲ್ ಆಗಿ ಆಗ್ತಾ ಇದೆ. ಸೊ ಅದು ಕ್ಯಾಟ್ ಡ್ರೆಸ್ ಇತ್ತಲ್ಲ ಬ್ಲ್ಯಾಕ್ ಅಂಡ್ ವೈಟ್, ಸೊ ಅದು ತುಂಬಾನೇ ಟೈಟ್ ಆಗ್ತಿತ್ತು ಬಾಡಿಗೆ, ಬಟ್ ಇದು ಅಷ್ಟೊಂದು ಟೈಟ್ ಆಗ್ತಿಲ್ಲ. ಸೊ ಒಂದು ಸ್ವಲ್ಪ ಲೂಸ್ ಕೂಡ ಇದೆ, ಚೆನ್ನಾಗಿದೆ. ಸೊ ಹೇಳಿದ್ನಲ್ಲ, ಪರ್ಚೇಸ್ ಮಾಡ್ಕೊಳ್ಳಿದ್ರೆ ಇದನ್ನು ಪರ್ಚೇಸ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ನೆಕ್ಸ್ಟ್ ಔಟ್ಫಿಟ್. ಈ ಜಂಪ್ ಸೂಟ್ ಜಸ್ಟ್ 300 ರುಪೀಸ್ಗೆ ಸಿಗ್ತಾ ಇರೋದು, ಸಕ್ಕತ್ತಾಗಿದೆ ಮಾತ್ರ. ಬಟ್ ಒಂದು ಸ್ವಲ್ಪ ನಿಮಗೆ ಟೀ ಶರ್ಟಲ್ಲಿ ಅಷ್ಟೊಂದು ಕ್ವಾಲಿಟಿ ಇಲ್ಲ, ಅಂದರೆ ಸ್ವಲ್ಪ ಕ್ವಾಲಿಟಿ ಅಷ್ಟೊಂದು ತೆಳ್ಳಗಿದೆ, ಅಂದರೆ ವೈಟ್ ಶರ್ಟ್ ತುಂಬ ಇದಿದೆ, ಟ್ರಾನ್ಸ್ಪರೆಂಟ್ ಇದೆ. ಸೊ ನೀವೇನಾದರೂ ಬೇರೆ ಟೀ ಶರ್ಟ್ ಹಾಕೋತೀನಿ ಅಂದರೆ ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದರಲ್ಲಿ ನಿಮಗೆ ಸೈಜಸ್ ಎಸ್, XS ಮತ್ತು ಫ್ರೀ ಸೈಜ್ ಇದೆ. ಐ ಥಿಂಕ್ ಫ್ರೀ ಸೈಜ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಿ. ಸೊ ನಾನು ಸೈಜಲ್ಲಿ ತರಿಸಿದೆ ಎಸ್ ಸೈಜಲ್ಲಿ. ಸೊ ತುಂಬಾ ಟೈಟ್ ಆಗ್ತಾ ಇದೆ, ಬಟ್ ಪ್ಯಾಟ್ರನ್ ಮಾತ್ರ ಚೆನ್ನಾಗಿದೆ. 300 ರುಪೀಸ್ಗೆ ಜಂಪ್ ಸೂಟ್ ಇದನ್ನ ರೆಕಮೆಂಡ್ ಮಾಡಬಹುದು ಪ್ರೈಸಲ್ಲಿ. ಬಟ್ ಬಟ್ಟೆ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ, ಕಂಫರ್ಟೇಬಲು ಆಗಿಲ್ಲ ನನಗೆ ಅಷ್ಟೊಂದು. ಸೊ ನೋಡಿ ಎಷ್ಟು ಹೇಗೆ ಕಾಣಿಸ್ತಾ ಇದೆ, ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ತುಂಬಾ ಟೈಟ್ ಆಗೋಯ್ತು ನನಗೆ. ಸೊ ನಾನು ಇದನ್ನು ಮಾತ್ರ ರಿಟರ್ನ್ ಮಾಡ್ತೀನಿ, ಅಷ್ಟೊಂದು ಇದಾಗ್ತಾಯಿಲ್ಲ. ಬಟ್ ಪಾಕೆಟ್ಸು ಅಷ್ಟೇ ಕೊಟ್ಟಿದ್ದಾರೆ, ಬಟ್ ತುಂಬ ಟೈಟ್ ಆಗಿದೆ, ಅಂದರೆ ಸ್ಮಾಲ್ ಪಾಕೆಟ್ಸ್ ಇದೆ ಇದರಲ್ಲಿ ಅಷ್ಟೇ. ನೀವು ನೋಡ್ಬೋದು ಹೇಗಿದೆ ಅಂತ. ಬಟ್ 300 ರುಪೀಸ್ಗೆ ವರ್ತು, ಬಟ್ ಆಚೆ ಹೋದಾಗ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಷ್ಟೇ. ಚೆನ್ನಾಗಿದೆ. ಸೊ ಬನ್ನಿ ನೆಕ್ಸ್ಟ್ ಜಂಪ್ ಸೂಟ್. ಸೊ ನಾನು ಇನ್ನು ಯಾವುದೇ ಪಾರ್ಸೆಲ್ಲ ಓಪನ್ ಮಾಡಿಲ್ಲ, ಅನ್ಬಾಕ್ಸಿಂಗ್ ವಿಡಿಯೋನ ಮಾಡೋಣ ಅಂತ. ಸೊ ಇದರಲ್ಲಿ ಒಂದೇ ಡಿಸೈನ್ ಇರೋದ್ರಿಂದ ನನಗೆ ಒಂದೇ ಪ್ಯಾಕೆಟಲ್ಲಿ 2 ಜಂಪ್ ಸೂಟ್ಸ್ನ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಸೊ ಒಂದೇ ಡಿಸೈನಲ್ಲಿ ತರಿಸ್ಬಿಟ್ಟಿದ್ದೀನಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆ್ಯಂಡ್ ಮೆರೂನ್ನ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ವಾವ್, ಇದು ತುಂಬಾ ಅಂದರೆ ವೈರಲ್ ಆಗಿತ್ತು ಐ ಥಿಂಕ್ ಜಂಪ್ ಸೂಟು. ಸೊ ಹೇಗೆ ಬರುತ್ತೆ ಏನೋ ಅಂತ ಡೌಟ್ ಇತ್ತು. ವಾವ್, ಎಷ್ಟು ಸಖತ್ತಾಗಿದೆ ಇದು. ಸೊ ಬಟ್ಟೆ ಕ್ವಾಲಿಟಿ ಬಂದು ನಿಮಗೆ ರಬ್ಬರ್ ಮೆಟೀರಿಯಲ್, ಅಂದರೆ ಒಂಥರ ಎಲಾಸ್ಟಿಕ್ ಪಾಲಿಸ್ಟರ್ ಟೈಪ್ ಬಂದಿದೆ, ಚೆನ್ನಾಗಿದೆ ಮಾತ್ರ ಬಟ್ಟೆ. ಸೊ ನೋಡಿ ಮುಂದೆ ನಿಮ್ಗೆ ಈ ಥರ ಚೀತಾ ಡಿಸೈನ್ ಥರ ಇದೆ ಅಲ್ವಾ. ಸೊ ಫುಲ್ ಸ್ಲೀವ್ಸ್ನ ಕೊಟ್ಟಿದ್ದಾರೆ, ಫುಲ್ ಸ್ಲೀವ್ಸ್. ಸೊ ಬ್ಯಾಕಲ್ಲಿ ನಿಮಗೆ ಜಿಪ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಥರ. ಸೊ ಕೆಳಗಡೆ ನಿಮಗೆ ಪ್ಯಾಂಟು ಅಷ್ಟೇ ಫುಲ್ ಲೆಂತ್ ತನಕ ಕೊಟ್ಟಿದ್ದಾರೆ, ಫುಲ್ ಪ್ಲಾಜೋ ಪ್ಯಾಂಟ್ ಥರ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಈ ಥರ ಮೆಟೀರಿಯಲ್ಸ್ ಇದ್ದರೆ ಹಾಕ್ಕೊಳ್ಳೋಕ್ಕೂ ಕಂಫರ್ಟಬಲ್ ಆಗಿರುತ್ತೆ ನಮಗೆ. ಸೊ ಇದಕ್ಕೆ ಬೆಲ್ಟೇನು ಕೊಟ್ಟಿಲ್ಲ, ಚೆನ್ನಾಗಿದೆ. ಯಾವ ಥರ ಇದೆ ನೋಡಿ. ಸೊ ಇದ್ರದ್ದು ಪ್ರೈಸ್ ಹೇಗಿದೆ ಮತ್ತು ಇದ್ರದ್ದು ಅಂದರೆ ಮೆಟೀರಿಯಲ್ ಹಾಕೊಂಡಾಗ ಹೇಗೆ ಕಾಣಿಸುತ್ತೆ ಅಂತ ಫಿಟ್ ಚೆಕ್ ಮಾಡೋಣ ಬನ್ನಿ. ವಾವ್, ಎಷ್ಟು ಸಕ್ಕತ್ತಾಗಿದೆ ನೋಡಿ ಈ ಜಂಪ್ ಸೂಟು. ಸೊ ತುಂಬಾ ಚೆನ್ನಾಗಿದೆ ಮತ್ತು ಕಂಫರ್ಟಬಲ್ ಕೂಡ ಆಗಿದೆ. ಸೊ ನನಗೆ ಅದೇ ಇಷ್ಟ ಆಗೋದು. ಫಸ್ಟ್ ನಾವು ವೇರ್ ಮಾಡ್ಕೊಂಡಾಗ ಬಟ್ಟೆ ನಮಗೆ ಕಂಫರ್ಟಾಗಿರಬೇಕು. ಸೊ ಅಂದರೆ ನಮಗೆ ಇರ್ಸು ಮುರ್ಸು ಆಗಬಾರ್ದು, ನಾವು ಹಾಕೊಂಡಾಗ ಆ ಕಡೆ ಈ ಕಡೆ ಈ ಥರ ಇಳಿಬಾರ್ದು. ಇದು ಮಾತ್ರ ತುಂಬಾ ಕಂಫರ್ಟಬಲ್ ಆಗಿದೆ. ಸೊ ಯಾರು ವೇರ್ ಮಾಡಿದ್ರು ಕಂಫರ್ಟಬಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಪಾಲಿಸ್ಟರ್ ಮೆಟೀರಿಯಲ್ನ ಕೊಟ್ಟಿರೋದ್ರಿಂದ ಸೊ ಎಲ್ಲೂ ನಿಮ್ಗೆ ಈ ಥರ ಅಕ್ವರ್ಡ್ ಫೀಲ್ ಆಗಲ್ಲ. ಸೊ ಇದು ಪ್ಯಾಂಟು ಅಷ್ಟೇ
ಕೆಳಗಡೆ ನಿಮಗೆ ಟ್ರೌಸರ್ ಪ್ಯಾಂಟ್ ಫುಲ್ ನಿಮಗೆ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಮಾತ್ರ, ಫುಲ್ ಕಂಫರ್ಟಬಲ್ ಆಗಿದೆ. ಸೊ ಸ್ಲೀವ್ಸ್ ನೀವೇ ನೋಡ್ಬೋದು, ಹ್ಯಾಂಡ್ಸ್ ಇದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಸೊಂಟದ ಹತ್ರ ನಿಮ್ಗೆ ಏನಾದ್ರು ಯಾವುದಾದ್ರೂ ಬೆಲ್ಟ್ ಇದ್ರೆ ನೀವು ಅದನ್ನು ಹಾಕೋಬಹುದು. ಬೆಲ್ಟ್ಗೂ ಕೂಡ ಇಲ್ಲಿ ನಿಮಗೆ ಇಲ್ಲಿ ಅಂದರೆ ದಾರನ ಕೊಟ್ಟಿದ್ದಾರೆ, ಸ್ಟ್ರಿಪ್ಸ್ನ 350 ರುಪೀಸ್ಗೆ ರಿಸೀವ್ ಆಯಿತು. ಎಷ್ಟು ಎಕ್ಸೆಲ್ ತನಕ ಇದೆ, ಚೆನ್ನಾಗಿದೆ ಮಾತ್ರ. ಸೊ ನೀವೇ ನೋಡ್ಬೋದು ಎಷ್ಟು ಕ್ಲಾಸಿ ಲುಕ್ ಕೊಡ್ತಾ ಇದೆ ಅಂತ. ಸೊ ನಾವೇನಾದರೂ ಆಚೆ ಹೋದಾಗ ಅಥವಾ ಫಿಲಮ್ ನೋಡೋಕ್ಕೆ ಆಗಿರಲಿ ಅಥವಾ ಶಾಪಿಂಗಿಗೆ ಹೋಗಿ ಆಗಿರಲಿ, ಸೊ ಈ ಥರ ಒಂದು ಜಂಪ್ ಸೂಟ್ನ ವೇರ್ ಮಾಡ್ಕೊಂಡು ಹೋಗಿದ್ರೆ, ಕುರ್ತಾ ಸೆಟ್ ಅಂದರೆ ಕಾಟ್ ಸೆಟ್ ವೇರ್ ಮಾಡ್ತಾನೆ ಇರ್ತೀವಿ, ಬಟ್ ಒಂದು ಸ್ವಲ್ಪ ಅಂದರೆ ಡಿಫ್ರೆಂಟ್ ಆಗಿರಬೇಕು ಅಂದರೆ ಈ ಥರ ಒಂದು ಜಂಪ್ ಸೂಟ್ನ ವೇರ್ ಮಾಡ್ಕೊಂಡು ಹೋಗ್ಬೋದು. ಜಸ್ಟ್ 350 ರುಪೀಸ್ಗೆ ಇಷ್ಟು ಒಳ್ಳೆ ಅಂದರೆ ಜಂಪ್ ಸೂಟ್ ಸಿಗಬೇಕಾದ್ರೆ ಯಾಕೆ ಪರ್ಚೇಸ್ ಮಾಡ್ಕೊಬಾರ್ದು ಅಲ್ವಾ. ಸೊ ಐ ಥಿಂಕ್ ಇದನ್ನು ಮಾತ್ರ ನಾನು 10 ಔಟ್ ಆಫ್ 9 ರೆಕಮೆಂಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಬಟ್ಟೆ ಮತ್ತು ಪ್ರೈಸ್ ಅಷ್ಟೇ, ನಮಗೆ ಪ್ರೈಸೇ ಮೇನು ಅಲ್ವಾ. ಸೊ ಜಾಸ್ತಿ ಪ್ರೈಸ್ ಕೊಟ್ಟು ನಾವ್ಯಾಕೆ ತೊಗೋಬೇಕಲ್ವಾ. ಸೊ ಈ ಮೀಶೋದಲ್ಲಿ ಇಷ್ಟು ಒಳ್ಳೊಳ್ಳೆ ಡ್ರೆಸ್ ಸಿಗಬೇಕಾದ್ರೆ ಖಂಡಿತ ಬೈ ಮಾಡಿಕೊಂಡು ಫ್ಯಾಷನ್ ಕೂಡ ಮಾಡ್ಬೋದು. ಸೊ ಬನ್ನಿ ನೆಕ್ಸ್ಟ್ ಡ್ರೆಸ್ದು ಫಿಟ್ ಚೆಕ್ ಮಾಡೋಣ. ಸೊ ಈ ಡ್ರೆಸ್ ಅಷ್ಟೇ ನಿಮಗೆ ತುಂಬಾ ಕಂಫರ್ಟಬಲ್ ಫೀಲ್ ಮಾಡಿಸುತ್ತೆ ಅಂತಲೇ ಹೇಳ್ಬೋದು ಈ ಜಂಪ್ ಸೂಟು. ಸೊ ಸಕ್ಕತ್ತಾಗಿದೆ ಮಾತ್ರ. ಸೊ ಕ್ವಾಲಿಟಿ ಆಫ್ ದಿ ಮೆಟೀರಿಯಲ್ ಅಷ್ಟೇ. ಸೊ 10 ಔಟ್ ಆಫ್ 10 ಕೊಡ್ತೀನಿ ಇದಕ್ಕೆ, ಯಾಕಂದರೆ ಸೊ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನೇ ಸಕ್ಕತ್ತಾಗಿರುತ್ತೆ. ಸೊ ಇದ್ರದ್ದು ಪ್ರೈಸ್ ಹೇಳ್ಬಿಡ್ತೀನಿ ಎಷ್ಟು ಅಂತ, 380 ರುಪೀಸ್ಗೆ ಸಿಕ್ತು. ಸೊ ಇದರಲ್ಲಿ ನಿಮಗೆ ಸೈಜಸ್ ಬಂದು ಎಷ್ಟು XXL. ಸೊ ಇದ್ರದ್ದು ಲುಕ್ ನೋಡಿ ಹೇಗಿದೆ ಅಂತ, ಕ್ಲಾಸಿ ಫ್ಯಾಷನಬಲ್ ಆಗಿದೆ. ಸೊ ಕೆಳಗಡೆ ನಿಮಗೆ ಪ್ಲಾಜೋ ಪ್ಯಾಂಟ್ ಥರ ಕೊಟ್ಟಿದ್ದಾರೆ. ಫುಲ್ ಜಂಪ್ ಸೂಟ್ ಮಾತ್ರ ಪರ್ಫೆಕ್ಟ್ ಔಟ್ಫಿಟ್ ಅಂತಲೇ ಹೇಳ್ಬೋದು. ಸೊ ಶಾಪಿಂಗ್, ವೆಕೇಶನ್ ಅಥವಾ ಎಲ್ಲಾದರೂ ಔಟಿಂಗಿಗೆ ಹೋಗಬೇಕು ಅಂದರೆ ಸೊ ಈ ಥರ ಒಂದು ಜಂಪ್ ಸೂಟ್ನ ವೇರ್ ಮಾಡ್ಕೊಂಡು ಹೋದರೆ ಕಂಫರ್ಟಬಲ್ ಆಗೂ ಇರುತ್ತೆ. ಸೊ ನೀವೇನಾದ್ರು ಪರ್ಚೇಸ್ ಮಾಡೋ ಐಡಿಯಾ ಇದ್ದರೆ ಈ ಜಂಪ್ ಸೂಟ್ನ ಖಂಡಿತ ಪರ್ಚೇಸ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ನೆಕ್ಸ್ಟ್ ಔಟ್ಫಿಟ್ನ ಚೆಕ್ ಮಾಡೋಣ. ಸೊ ನೆಕ್ಸ್ಟ್ ಬಂದು ಈ ಜಂಪ್ ಸೂಟು ಅಂದರೆ ಒಂಥರ ಮಿಲಿಟ್ರಿ ಕಲರ್ ಇದೆ. ಸೊ ಈ ಥರ ಕಲರ್ಸ್ ಎಲ್ಲ ನನಗೆ ತುಂಬಾ ಇಷ್ಟ ಆಗಿದೆ. ಸೊ ಇದಕ್ಕೆ ಒಂದು ಬ್ಲ್ಯಾಕ್ ಟಾಪ್ ಅಂತ ಕ್ರಾಪ್ ಟಾಪ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಚೆನ್ನಾಗಿದೆ. ಬಟ್ ತುಂಬಾ ಥಿಕ್ ಆಗಿಲ್ಲ ಬಟ್ಟೆ, ಸೊ ತುಂಬ ತೆಳುವಾಗಿದೆ. ಸೊ ನೋಡಿ ಕ್ರಾಪ್ ಟಾಪ್ ಈ ಥರ ಬಂದಿದೆ ಇದಕ್ಕೆ. ಸೊ ಚೆನ್ನಾಗಿದೆ, ಸೊ ಇದಕ್ಕೆ ಸೂಟ್ ಆಗುತ್ತೆ. ಸೊ ಇದು ಜಂಪ್ ಸೂಟ್ ಹೇಗಿದೆ ಅಂತ ತೋರಿಸ್ಬಿಡ್ತೇನೆ. ಸೊ ಇದು ಬಂದು ಹಾಫ್ ಅಂದರೆ ಶಾರ್ಟ್ ಆಗಿದೆ ಡೆನಿಮ್ಮು. ಸೊ ಜಂಪ್ ಸೂಟು ಸೊ ನೋಡಿ ಹೇಗಿದೆ ಅಂತ. ಸೊ ಮುಂದೆ ನಿಮಗೆ ಜಿಪ್ನ ಕೊಟ್ಟಿದ್ದಾರೆ, ಬ್ಯಾಕ್ ನಿಮಗೆ ಎಲಾಸ್ಟಿಕ್ನ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಮುಂದೆ 2 ಪಾಕೆಟ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಟ್ಟೆ ಚೆನ್ನಾಗಿದೆ, ಅಂದರೆ ಕಾಟನ್ ಮೆಟೀರಿಯಲ್ ಬಟ್ಟೆ, ತುಂಬ ರಫ್ ಆಗಿದೆ. ಸೊ ಇದು ಬಂದು ಐ ಥಿಂಕ್ ಶಾರ್ಟ್ ಲೆಂತ್ ಬರುತ್ತೆ ಅಂದ್ಕೊಂಡಿದ್ದೀನಿ, ಆ್ಯಂಕಲ್ಗಿಂತ ಒಂದು ಸ್ವಲ್ಪ ಕೆಳಗಡೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಔಟ್ಫಿಟ್ಟು. ಸೊ ಇದ್ರದ್ದು ಪ್ರೈಸ್ ಬಂದು 350 ರುಪೀಸ್ ಇದೆ. ಸೊ ಇದು ಹೇಗೆ ಕಾಣಿಸುತ್ತೆ ಹಾಕೊಂಡ್ಮೇಲೆ ಅಂತ ತೋರಿಸ್ತೀನಿ. ಸೊ ಇದು ವೇರ್ ಮಾಡ್ಕೊಂಡು ನೋಡೋಣ ಬನ್ನಿ. ಸೊ ಇದು ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಬನ್ನಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ಈ ಔಟ್ಫಿಟ್ಟು ಅಷ್ಟೇ ಡಂಗರೀಸು ತುಂಬಾ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲಲ್ಲಿದೆ. ಸೊ ಇದು ಪ್ರೈಸ್ ತಕ್ಕನಂಗೆ ಚೆನ್ನಾಗಿದೆ, ಅಂದರೆ ನಿಮಗೆ ಕ್ರಾಪ್ ಟಾಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಮತ್ತು ಶಾರ್ಟ್ ಲೆಂತ್ ತನಕ ಇರೋದ್ರಿಂದ ತುಂಬಾ ಕ್ಯೂಟಾಗಿ ಕ್ಲಾಸಿ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಆ್ಯಂಕಲ್ ಲೆಂತ್ ತನಕ ಕಾಣಿಸ್ತಾ ಇದೆ. ಈ ವಿಡಿಯೋದಲ್ಲಿ ಏನಾದ್ರು ಶೋ ಆಗಲಿಲ್ಲ ಅಂದರೆ ಸೈಡಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೋಡಿ ಎಷ್ಟು ಲೆಂತ್ ಇದೆ ಅಂತ ತೋರಿಸ್ತೀನಿ. ಸೊ 2 ಪಾಕೆಟ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಚೆನ್ನಾಗಿದೆ ಮಾತ್ರ ಬಟ್ಟೆ, ಕಂಫರ್ಟಬಲ್ ಆಗಿದೆ. ಸೊ ಒಂಥರ ಕಾಟನ್ ಮೆಟೀರಿಯಲಲ್ಲಿದೆ. ಸೊ ಇದೊಂದು ಸ್ವಲ್ಪ ನಿಮಗೆ ಬಟ್ಟೆ ತೆಳ್ಳಗಿದೆ ಟೀ ಶರ್ಟು. ಸೊ ಬೇರೆ ಟೀ ಶರ್ಟ್ನ ಕೂಡ ನೀವು ವೇರ್ ಮಾಡ್ಕೊಂಡು ಹಾಕೋಬೋದು. ಸೊ ಇದಕ್ಕೆ ನಾನು 8 ಆಫ್ 10 ರೆಕಮೆಂಡ್ ಮಾಡ್ತೀನಿ. ಪ್ರೈಸ್ ಬಂದ್ಬಿಟ್ಟು ಇದ್ರದ್ದು 350 ರುಪೀಸ್ ಇದೆ. ಎಷ್ಟು XXL ತನಕ ಸೈಜಸ್ ಅವೈಲೇಬಲ್ ಇದೆ ಇದರಲ್ಲಿ. ಸೊ ತುಂಬಾ ಚೆನ್ನಾಗಿದೆ, ಕ್ಲಾಸಿ ಲುಕ್ ಕೊಡ್ತದೆ. ಸೊ ನೀವೇ ನೋಡ್ಬೋದು ಹೇಗಿದೆ ಅಂತ. ಸೊ ಫುಲ್ ಔಟ್ಫಿಟ್ ತುಂಬಾ ಚೆನ್ನಾಗಿದೆ. ಸೊ ನೀವೇನಾದ್ರು ಪರ್ಚೇಸ್ ಮಾಡೋ ಐಡಿಯಾ ಇದ್ದರೆ ಈ ಜಂಪ್ ಸೂಟ್ನ ಖಂಡಿತ ಬೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸೊ ಬನ್ನಿ ತಡ ಮಾಡ್ದಂಗೆ ನೆಕ್ಸ್ಟ್ ಔಟ್ಫಿಟ್ನ ಚೆಕ್ ಮಾಡೋಣ. ಸೊ ಎಲ್ಲಾದರೂ ಜಂಪ್ ಸೂಟ್ ಕಲೆಕ್ಷನ್ಸ್ ತರಿಸಿದ್ದೀನಿ. ಸೊ ಹೇಗಿದೆ ಏನು ಅಂತ ಚೆಕ್ ಮಾಡೋಣ ಅಂತ. ಸೊ ಚೆನ್ನಾಗಿ ಬಂದಿದೆ ಎಲ್ಲದನ್ನು. ಸೊ ವಾವ್, ಒಂಥರ ಈ ಥರ ಬಂದಿದೆ. ವಾವ್, ಇದು ಕೋಟ್ ಇದಕ್ಕೆ. ಸೊ ಇದು ಫುಲ್ ಜಂಪ್ ಸೂಟ್ ಪ್ಯಾಂಟ್ ತನಕ ಕೊಟ್ಟಿದ್ದಾರೆ. ಸೊ ನೀವೇ ನೋಡಿ ಹೇಗಿದೆ ಅಂತ. ಇದೊಂಥರ ಡಿಫ್ರೆಂಟ್ ಆಗಿದೆ ಕಣ್ರಿ. ಸೊ ನೋಡಿ ಕಾಲರ್ ಟಾಪ್ನ ಕೊಟ್ಟಿದ್ದಾರಾ. ಸೊ ಇಲ್ಲಿ ಸ್ಲೀವ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಫ್ರಂಟಲ್ಲಿ ನಿಮಗೆ ಈ ಥರ ಏನೋ ಎಕ್ಸ್ಟ್ರಾ ಬಟ್ಟೆನ ಕೊಟ್ಟಿದ್ದಾರೆ, ಅಂದರೆ ಐ ಥಿಂಕ್ ಟೈ ಮಾಡ್ಕೊಳ್ಳೋಕ್ಕೆ ಅನಿಸುತ್ತೆ, ಕೈ ಕಟ್ಕೊಳ್ಳೋಕ್ಕೆ ಅನಿಸುತ್ತೆ. ಐ ಥಿಂಕ್ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಈ ಥರ ಯಾವತ್ತೂ ನಾನು ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಅನಿಸುತ್ತೆ.
ಸೊ ಇದು ಜಂಪ್ ಸೂಟ್ ಇದಕ್ಕೆ. ಸೊ ಈ ಥರ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಎಲಾಸ್ಟಿಕ್ ಈ ಥರ ಇದೆ. ಸೊ ಫುಲ್ ನಿಮಗೆ ಜಂಪ್ ಸೂಟ್ ಪ್ಲಾಜೋ ಪ್ಯಾಂಟ್ ಥರ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದ್ರದ್ದು ಬಟ್ಟೆ ಬಂದು ಪಾಲಿಸ್ಟರ್ ಮೆಟೀರಿಯಲ್ ಥರ ಇದೆ, ಚೆನ್ನಾಗಿದೆ ಬಟ್ಟೆ. ಸೊ ಬನ್ನಿ ನೋಡೋಣ ಇದು ಹಾಕೊಂಡ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ. ಚೆನ್ನಾಗಿ ಕಾಣಿಸುತ್ತಾ ಚೆನ್ನಾಗಿ ಕಾಣಿಸಲ್ವೋ, ಸೊ ನೀವು ತಗೋಬೋದು ತಗೋಬಾರ್ದು ಅಂತ ಹೇಳ್ತೀನಿ. ಸೊ ಬನ್ನಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಟೈ ಮಾಡಕ್ಕೆ ಕೊಟ್ಟಿದ್ದಾರೆ, ಅಂದರೆ ಕಟ್ಕೋಬೋದು ಇದನ್ನು ನೀವು. ಸೊ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಕಾಂಬಿನೇಷನ್ ಥರ. ಸೊ ಐ ಥಿಂಕ್ ನೀವು ಹಾಗೇನಾದರೂ ವೇರ್ ಮಾಡ್ಕೋಬೋದು. ಸೊ ನನಗೇನು ಅಷ್ಟು ಅನ್ಕಂಫರ್ಟಬಲ್ ಆಗಿ ಅಂತ ಅನಿಸ್ತಿಲ್ಲ ಇದರಲ್ಲಿ, ಬಟ್ ಚೆನ್ನಾಗಿದೆ ಮೆಟೀರಿಯಲ್ ಮಾತ್ರ, ಪಾಲಿಸ್ಟರ್ ಮೆಟೀರಿಯಲು. ಸೊ ಆ್ಯಂಡ್ ತುಂಬ ಲೂಸ್ ಆಗಿದೆ, ಅಷ್ಟೊಂದು ಟೈಟ್ ಅಂತ ಅನ್ನಿಸ್ತಾ ಇಲ್ಲ, ಚೆನ್ನಾಗಿದೆ ಮೆಟೀರಿಯಲು. ಸೊ ನೋಡಿ ಈ ಥರ ಟೈ ಮಾಡ್ಕೊಳ್ಳೋದಂತೆ. ಐ ಥಿಂಕ್ ಈ ಥರ ಚೆನ್ನಾಗಿ ಕಾಣಿಸಲ್ಲ. ಸೊ ಕಟ್ಕೊಂಡ್ಬಿಡ್ತೀನಿ ತಡೀರಿ, ಹೇಗೆ ಕಾಣಿಸುತ್ತೆ ನೋಡೋಣ. ಈ ಥರ ಬೋ ಟೈಪಲ್ಲಿ ಕಟ್ಟಿದ್ದೀನಿ, ಅಷ್ಟೊಂದು ಇದಾಗ್ತಾ ಇಲ್ಲ ನನಗೆ, ಬಟ್ ಚೆನ್ನಾಗಿದೆ. ಸೊ ನೀವು ಒಳಗಡೆ ನಾನು ಅವಾಗಲೇ ತೋರಿಸಿದ್ನಲ್ಲ, ಸೊ ಫುಲ್ ಔಟ್ಫಿಟ್ಟು. ಸೊ ಹಾಗೆ ಸ್ಟ್ರಿಪ್ಸಲ್ಲೂ ನೀವು ಹಾಕ್ಕೋಬೋದು, ಅಥವಾ ಈ ಶರ್ಟ್ ವೇರ್ ಮಾಡ್ತಲೇ ಇದ್ರೂ ಆಗುತ್ತೆ. ಬಿಕಾಸ್ ಜಂಪ್ ಸೂಟ್ ನಿಮಗೆ ಫುಲ್ ನಿಮಗೆ ಅಟ್ಯಾಚ್ ಕೊಟ್ಟಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಬಂದು ನಿಮಗೆ ಎಕ್ಸ್ಟ್ರಾ ಇದು. ಸೊ ಇದು ಬಂದು ನಿಮಗೆ ಎಕ್ಸ್ಟ್ರಾ ಐ ಥಿಂಕ್. ಸೊ ಎಲ್ಲ ಒಟ್ಟಲ್ಲಿ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ, ಚೆನ್ನಾಗಿದೆ. ಸೊ ಇದ್ರದ್ದು ಪ್ರೈಸ್ ಹೇಳ್ಬಿಡ್ತೀನಿ, 350 rupees. 350 rupeesಗೆ ವರ್ತ್ ಅನ್ಕೋತೀನಿ. ಸೊ ಒಂದು ಕುರ್ತಾನೇ ಸಿಗಲ್ಲ ಐ ಥಿಂಕ್ ಆಚೆ ಹೋದರೆ, ಬಟ್ ಒಂದು ಜಂಪ್ ಸೂಟ್ ನಿಮಗೆ ಮೀಶೋದಲ್ಲಿ 350 rupees ಪ್ರೈಸಿಗೆ ಸಿಗ್ತಾ ಇದೆ. ಸೊ ಅದು ಇಷ್ಟು ಕ್ಲಾಸಿಯಾಗಿ ಇಷ್ಟು ಕಾಂಬಿನೇಷನ್ ಎಲ್ಲ ಕೊಟ್ಟಿದ್ದಾರೆ ಅಂದರೆ ಖಂಡಿತ ಪರ್ಚೇಸ್ ಮಾಡ್ಕೋಬೋದು. ಸೊ ಇದ್ರ ಮೇಲೆ ನೋಡಿ ಕ್ಲಾಸಿ, ಯಾಕಂದರೆ ಸೊ ಒಂದು ಶರ್ಟ್ನ ಕೊಟ್ಟಿದ್ದಾರೆ, ಇದ್ರ ಮೇಲೆ ಒಂದು ಸ್ಟ್ರಿಪ್ಸ್ ಫುಲ್ ನಿಮಗೆ ಲೆಂತ್ ಇದೆ, ಚೆನ್ನಾಗಿದೆ ಮೆಟೀರಿಯಲ್ ಮಾತ್ರ. ಸೊ ಸ್ಲೀವ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಪಫ್ ಸ್ಲೀವ್ಸ್ ಅಂತ ಸಕ್ಕತ್ತಾಗಿದೆ. ಸೊ ಮೆಟೀರಿಯಲ್ ಮಾತ್ರ ಚೆನ್ನಾಗಿದೆ, ಸೊ ಕಂಫರ್ಟಬಲ್ ಆಗಿದೆ. ಸೊ ಆ ಥರ ಏನೋ ಅನ್ಕಂಫರ್ಟಬಲ್ ಅಂತ ಫೀಲ್ ಆಗ್ತಾ ಇಲ್ಲ. ಸೊ ಆಚೆ ಹೋದಾಗ ವೇರ್ ಮಾಡ್ಕೊಂಡು ಹೋಗೋಕ್ಕೆ ಈ ಥರದ್ದೆಲ್ಲ ಕಂಫರ್ಟಬಲ್ ಆಗಿರುತ್ತೆ ಅಂದ್ಕೋತೀನಿ. ಸೊ ಇದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ 7 out of 10 ಕೊಡ್ತೀನಿ. ಯಾಕೆ ಅಂದರೆ ಇದು ಡಬಲ್ ಬಟ್ಟೆ, ಅಂದರೆ ಮೇಲೆ ಒಂದು ಶರ್ಟ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಳಗಡೆ ಒಂದು ಜಂಪ್ ಸೂಟ್ ಅಟ್ಯಾಚ್ ಕೂಡ ಇದೆ. ಸೊ ನಾವು ಆಚೆ ಹೋದಾಗ ನಾವು ಸೊ ಬನ್ನಿ ನೆಕ್ಸ್ಟ್ ಜಂಪ್ ಸೂಟ್ನ ಅನ್ಬಾಕ್ಸ್ ಮಾಡೋಣ. ಸೊ ಯಾವ್ದು ಇಷ್ಟ ಆಯಿತು ಯಾವ್ದು ಇಷ್ಟ ಆಗಿಲ್ಲ ಅಂತ ಅದು ಕಮೆಂಟ್ ಮಾಡೋದನ್ನ ತಿಳಿದ ಅಂದರೆ ಮರಿಬೇಡಿ, ಅದು ನನಗೂ ಗೊತ್ತಾಗುತ್ತೆ. ನಾನು ತರ್ಸಿರೋ ಬಟ್ಟೆ ಚೆನ್ನಾಗಿದೆಯೋ ನೀವು ರೆಕಮೆಂಡೇಶನ್ ಚೆನ್ನಾಗಿದೆಯೋ ಇಲ್ವೋ ಅಂತ. ಸೊ ಇದು ಬಂದು ನೆಕ್ಸ್ಟ್ ಒಂದು ಜಂಪ್ ಸೂಟು. ಸೊ ಮೆಟೀರಿಯಲ್ ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ಸೊ ಇದು ಬಂದು ಪಾಲಿಸ್ಟರ್ ಮೆಟೀರಿಯಲಲ್ಲಿದೆ. ಸೊ ಫುಲ್ಲು ಪ್ರಿಂಟೆಡ್ ವರ್ಕ್ನ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಒಂಥರ. ವಾವ್, ಸ್ಲೀವ್ಸ್ ನೋಡಿ ಒಂಥರ ಬಲೂನ್ ಸ್ಲೀವ್ಸ್ ಬರುತ್ತಲ್ಲ ಆ ಥರ ಕೊಟ್ಟಿದ್ದಾರೆ. ಸೊ ಹಿಂದೆ ಜಿಪ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ಬೆನಿಫಿಟ್ ನೋಡಿ ಹೇಗಿದೆ ಅಂತ. ಸೊ ಎಲಾಸ್ಟಿಕ್ ಕೊಟ್ಟಿರೋದ್ರಿಂದ ಸೊ ಎಲ್ಲರಿಗೂ ಆಗುತ್ತೆ, ಅಂದರೆ ಎಸ್ XXL ಆ ಥರ ಏನೂ ಇದಾಗಲ್ಲ. ಎಲಾಸ್ಟಿಕ್ ಇರೋದ್ರಿಂದ ನೀವು ಅದನ್ನು ಅಂದರೆ ಸೈಜ್ನ ನೀವು ಕಂಫರ್ಟ್ ಮಾಡ್ಕೋಬೋದು. ಸೊ ನೋಡಿ ಈ ಥರ ಕೊಟ್ಟಿದ್ದಾರೆ. ಸೊ ಪ್ಯಾಂಟ್ ಬಂದು ನಿಮಗೆ ಈ ಥರ ಪಾಲಿಸ್ಟರ್ ಮೆಟೀರಿಯಲಲ್ಲಿದೆ. ಸೊ ಫುಲ್ ಟ್ರೌಸರ್ ಪ್ಯಾಂಟ್ ಥರ ಇದೆ, ಚೆನ್ನಾಗಿದೆ ಒಂಥರ ಮೆಟೀರಿಯಲು. ಸೊ ತುಂಬಾ ಚೆನ್ನಾಗಿದೆ. ಸೊ ಇದು ಹಾಕ್ಕೊಂಡ್ಮೇಲೆ ಹೇಗೆ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೋ ಚೆನ್ನಾಗಿ ಕಾಣಿಸಲ್ವೋ ಅಂತ. ಸೊ ಬನ್ನಿ ಫಿಟ್ ಚೆಕ್ ಮಾಡೋಣ ಹೇಗಿದೆ ಅಂತ. ಈ ಔಟ್ಫಿಟ್ನ ಸೊ ಈ ಔಟ್ಫಿಟ್ ಬಂದು ಈ ಥರ ಇದೆ. ಸೊ ಒಂಥರ ನೈಟಿ ಫೀಲ್ ಕೊಡ್ತಾ ಇದೆ ನನಗೆ, ಯಾಕಂದರೆ ಡಿಸೈನು ಆ ಥರನೇ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಫುಲ್ ಪ್ರಿಂಟೆಡ್ ವರ್ಕ್ನ ಮಾಡಿದ್ದಾರೆ. ಸೊ ಒಂಥರ ಜಂಪ್ ಸೂಟ್ ಅಂತಲೇ ಅನ್ನಿಸ್ತಾ ಇಲ್ಲ. ಸೊ ನನಗೆ ಒಂಥರ ನೈಟಿ ಫೀಲ್ ಕೊಡ್ತಾ ಇದೆ ಈ ಡ್ರೆಸ್ಸು. ಬಟ್ ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ನೋಡಿ ಇದರದ್ದು ಸ್ಲೀವ್ಸ್ ಬಂದು ಈ ಥರ ಇದೆ, ಬಲೂನ್ ಸ್ಲೀವ್ಸು. ಸೊ ಚೆನ್ನಾಗಿದೆ. ಸೊ ಸೊಂಟದ ಹತ್ರ ನಿಮಗೆ ಎಲಾಸ್ಟಿಕ್ ಕೊಟ್ಟಿರೋದ್ರಿಂದ ನೀವು ಟೈಟು ಲೂಸು ಹೇಗಾದರೂ ಮಾಡ್ಕೋಬೋದು. ಸೊ ಹಿಂದೆ ಜಿಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಆ ಥರ ಏನು ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಫುಲ್ಲು ನಿಮಗೆ ಕವರ್ ಆಗಿದೆ, ಕಂಫರ್ಟಾಗಿ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಸೊ ಕೆಳಗಡೆ ನಿಮಗೆ ಲೂಸ್ ಆಗಿ ಪ್ಲಾಜೋ ಪ್ಯಾಂಟ್ ಥರ ಇದೆ ಫುಲ್ಲು ಲೆಂತ್ ವೈಸು. ಸೊ ಚೆನ್ನಾಗಿದೆ ಮಾತ್ರ ಮೆಟೀರಿಯಲ್ಲು. ಸೊ ಇದ್ರದ್ದು ಪ್ರೈಸ್ ಕೇಳಿದ್ರೆ ಗ್ಯಾರಂಟಿ ಶಾಕ್ ಆಗ್ತೀರಾ. ಸೊ 300 rupeesಗೆ ಇಷ್ಟು ಒಳ್ಳೆ ಜಂಪ್ ಸೂಟ್ ಸಿಗ್ತಾ ಇದೆ, ಚೆನ್ನಾಗಿದೆ. ಪಾಲಿಸ್ಟರ್ ಮೆಟೀರಿಯಲ್ ಕಂಫರ್ಟಬಲ್ ಆಗಿ ಕೂಡ ಇದೆ. ಸೊ ನಾನು ಆಮೇಲೆ ನೈಟಿ ಅಂತ ಹೇಳಿದೆ ಅಂತ
ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ಪ್ರಿಂಟೆಡ್ ಬಟ್ಟೆ ಆಗಿದೆ. ಸೊ ಚೆನ್ನಾಗಿದೆ ಮಾತ್ರ. ಸೊ ಇದಕ್ಕೂ ಅಷ್ಟೇ ನಾನು 9 ಔಟ್ ಆಫ್ 10 ರೆಕಮೆಂಡ್ ಮಾಡ್ತೀನಿ. ಸೊ ಇದರಲ್ಲೂ ಸೈಜಸ್ XL ತನಕ ಅವೈಲೇಬಲ್ ಇದೆ, ಎಸ್ಸಿಂದ. ಚೆನ್ನಾಗಿದೆ ಮಾತ್ರ. ಸೊ ನೀವೇನಾದ್ರು ಪರ್ಚೇಸ್ ಮಾಡೋ ಐಡಿಯಾ ಇದ್ದರೆ ಪರ್ಚೇಸ್ ಮಾಡ್ಕೋಬೋದು. 300 ರೇಂಜಲ್ಲಿ ಇದು ಚೆನ್ನಾಗಿದೆ. ಸೊ ಬನ್ನಿ ನೆಕ್ಸ್ಟ್ ಔಟ್ಫಿಟ್ನು ಕೂಡ ಅನ್ಬಾಕ್ಸಿಂಗ್ ಮಾಡಿ ಚೆಕ್ ಮಾಡೋಣ ಹೇಗಿದೆ. ಸೊ ಐ ಥಿಂಕ್ ಇದು ಈ ಥರ ಪ್ಯಾಟರ್ನೆಲ್ಲ ತರಿಸಿದ್ದೀನಿ ಅನ್ಕೋತೀನಿ. ಹಾಂ, ಸೇಮ್ ಮೆಟೀರಿಯಲಲ್ಲಿ ತರಿಸಿದ್ದೀನಿ, ಕರೆಕ್ಟ್. ಸೊ ಇದು ಚೆನ್ನಾಗಿದೆ, ಒಂಥರ ಫುಲ್ ಅಜ್ರಕ್ ಪ್ರಿಂಟ್ ಇವಾಗ ಬರ್ತಾ ಇದೆಯಲ್ಲ ಡಿಸೈನ್, ಹೊಸ ಡಿಸೈನು. ಸೊ ಆ ಥರ ಇದೆ ಇದು. ಸೊ ಇದ್ರದ್ದು ಸ್ಲೀವ್ಸು ಈ ಥರನೇ ಇದೆ, ಸೇಮ್ ಆ್ಯಸ್ ಇಟ್ ಈಸ್ ಆ ಥರನೇ ಇದೆ. ಸೊ ಇದಕ್ಕೆ ಒಂಥರ ಐ ಥಿಂಕ್ ಇದು ಪಾಕೆಟಾ, ಹಾಂ, ಈ ಕಡೆ ಲೆಫ್ಟ್ ಸೈಡ್ ಪಾಕೆಟ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲಾಸ್ಟಿಕ್ ಇದೆ ಇದಕ್ಕೂ ಸೊಂಟಕ್ಕೆ. ಸೊ ಇದಕ್ಕೆ 2 ಪಾಕೆಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಈ ಡ್ರೆಸ್ಸಲ್ಲಿ ನಿಮಗೆ ಒಂದೇ ಪಾಕೆಟ್ ಇರೋದು. ಸೊ ಕೆಳಗಡೆ ನಿಮಗೆ ಫುಲ್ ಲೆಂತ್ ಬರುತ್ತೆ ಅಂದ್ಕೊಂಡಿದ್ದೀವಿ ಈ ಪ್ಲಾಜೋ ಸೆಟ್ಟು. ಅಂದರೆ ಫುಲ್ ಪ್ಲಾಜೋ ಪ್ಯಾಂಟ್ ಥರ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಹೇಗಿದೆ ಅಂತ. ಸೊ ಬನ್ನಿ, ಇದು ಡ್ರೆಸ್ಸು ವೇರ್ ಮಾಡಿಬಿಟ್ಟು ತೋರಿಸ್ತೀನಿ ಇದರ ಔಟ್ಫಿಟ್ ಹೇಗೆ ಕಾಣಿಸುತ್ತೆ ಅಂತ. ಸೊ ಬನ್ನಿ, ಔಟ್ಫಿಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಸೊಂಟದ ಹತ್ರ ನಿಮ್ಗೆ ಎಲಾಸ್ಟಿಕ್ನ ಪ್ರೊವೈಡ್ ಮಾಡಿದರೆ ಸೇಮ್ ಆ್ಯಸ್ ಇಟ್ ಈಸ್ ಪ್ರೀವಿಯಸ್ ಡ್ರೆಸ್ ಹೇಗಿತ್ತು ಹಾಗೆ ಇದೆ. ಸೊ ಪ್ರೈಸ್ ಕೂಡ ಅಷ್ಟೇ ಸೇಮ್ 300 ರೂಪೀಸ್ ಇದೆ. ಸೊ ಇದಕ್ಕೂ ಅಷ್ಟೇ ನಾನು 9 ಔಟ್ ಆಫ್ 10 ರೆಕಮೆಂಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಪಾಲಿಸ್ಟರ್ ಮೆಟೀರಿಯಲ್, ಔಟಿಂಗ್ ಶಾಪಿಂಗ್ ಎಲ್ಲ ಸೂಟ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಇದ್ರದ್ದು ಲಿಂಕ್ ಬೇಕಂದರೆ ಗೊತ್ತಲ್ಲ, ಡಿಸ್ಕ್ರಿಪ್ಷನ್ ಎಲ್ಲಾದರೂ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಬನ್ನಿ ಬೇಗ ಕ್ವಿಕ್ಕಾಗಿ ಇನ್ನೊಂದು ಔಟ್ಫಿಟ್. ಸೊ ಈ ಡ್ರೆಸ್ ಮಾತ್ರ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಈ ಜಂಪ್ ಸೂಟು. ಸೊ ಯಾಕೆ ಡಿಫ್ರೆಂಟ್ ಅಂತ ತೋರಿಸೇನೆ ಹೇಳ್ಬಿಡ್ತೀನಿ. ಸೊ ಇದು ನಾನು ಫೋಟೋದಲ್ಲಿ ನೋಡಿದಾಗ ಹೇಗೆ ಬರುತ್ತೋ ಏನೋ ಅಂದರೆ ನೋಡಿಬಿಟ್ಟು ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ತರಿಸ್ದೆ. ಸೊ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಸೊ ಒಂಥರ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಕೊಟ್ಟಿದ್ದಾರೆ ಈ ಜಂಪ್ ಸೂಟು. ಸೊ ಸೆಂಟರಲ್ಲಿ ನಿಮ್ಗೆ ಈ ಥರ ಅಂದರೆ ಒಂಥರ ಪಾರ್ಟಿ ವೇರ್ ಜಂಪ್ ಸೂಟ್ ಅಂತಲೇ ಅಂದ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ನಿಮ್ಗೆ ಏನಾದ್ರು ಬರ್ಡೇ ಇದ್ದರೆ ಸೊ ಈ ಜಂಪ್ ಸೂಟ್ನು ನೀವು ಕೂಡ ವೇರ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿದೆ. ಡಿಫ್ರೆಂಟಾಗಿ ನೀವು ಈ ಥರ ಬರ್ಡೇ ಔಟ್ಫಿಟಿಗೆ ಬೇಕಾದ್ರೆ ವೇರ್ ಮಾಡ್ಕೋಬೋದು. ಸೊ ಈ ಥರ ಇದೆ. ಸೊ ನೀವು ಈ ಥರ ಕತ್ತಲ್ಲಿ ಹಾಕೋಬೋದು. ಸೊ ನೋಡಿ ಕತ್ತಿ ಈ ಥರ ಹಿಂದೆ ಈ ಥರ ನಿಮಗೆ ವೇರ್ ಮಾಡ್ಕೊಳ್ಳೋದಕ್ಕೆ ಈ ಥರ ಕೊಟ್ಟಿದ್ದಾರೆ. ಸೊ ನಾವು ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಪ್ಯಾಟ್ರನ್ ಈ ಥರ ಕೊಟ್ಟಿದ್ದಾರೆ. ಸೊ ಚೆಸ್ಟ್ ಹತ್ರ ಫುಲ್ ನಿಮಗೆ ಶೈನಿಂಗ್ ವರ್ಕ್ ಅಂದರೆ ಚಮ್ಕಿ ವರ್ಕ್ನ ಮಾಡಿದ್ದಾರೆ. ಸೊ ಹಿಂದೆ ನಿಮಗೆ ಜಿಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಅಂದರೆ ಜಿಪ್ನ ತೆಗೆದ್ಬಿಟ್ಟು ವೇರ್ ಮಾಡ್ಕೋಬೋದು ಕಂಫರ್ಟಬಲ್ ಆಗಿ. ಸೊ ಪ್ಲಾಜೋ ಪ್ಯಾಂಟ್ ಈ ಥರ ಇದೆ. ಸೊ ಚೆನ್ನಾಗಿದೆ ಮೆಟೀರಿಯಲ್ ವೈಸು. ಸೊ ಫುಲ್ ಪಾಲಿಸ್ಟರ್ ಮೆಟೀರಿಯಲ್, ಒಂಥರ ಆರ್ಗೆನ್ಸಾ ಮೆಟೀರಿಯಲ್ ಬರುತ್ತಲ್ಲ, ಸೊ ಒಂಥರ ಪಾಲಿಸ್ಟರ್ ಮೆಟೀರಿಯಲಲ್ಲಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಈ ಔಟ್ಫಿಟ್ ನಾನು ಬರ್ಡೇಗೆ ರೆಕಮೆಂಡ್ ಮಾಡ್ತೀನಿ, ಚೆನ್ನಾಗಿದೆ. ಸೊ ಬನ್ನಿ ಇದು ಔಟ್ಫಿಟ್ ಹಾಕೊಂಡ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ. ಎಷ್ಟು ಸಕ್ಕತ್ತಾಗಿದೆ ಅಂತ. ಸೊ ನಿಮ್ಮೇನಾದ್ರು ಬರ್ಡೇ ಔಟ್ಫಿಟ್ನ ಹುಡುಕ್ತಾ ಇದ್ರೆ ಈ ಜಂಪ್ ಸೂಟ್ನ ಮಾತ್ರ ಮರಿಬೇಡಿ. ಸೊ ಆಗಿದೆ ಮತ್ತು ಫ್ಯಾಷನಬಲ್ ಆಗಿದೆ. ಸೊ ಜಸ್ಟ್ 480 ರೂಪೀಸ್ಗೆ ರಿಸೀವ್ ಆಯಿತು ಅಂತಲೇ ಹೇಳ್ಬೋದು. ಸೊ ಎಷ್ಟು XXL ತನಕ ಸೈಜಸ್ ಅವೈಲೇಬಲ್ ಇದೆ ಇದರಲ್ಲಿ. ಸೊ ಬ್ಲ್ಯಾಕ್ ಕಲರ್ ಮಾತ್ರ ತುಂಬಾ ಕ್ಲಾಸಿಯಾಗಿ ಕಾಣಿಸುತ್ತೆ. ಸೊ ನನಗಂತೂ ಇದ್ರ ಡಿಸೈನು ಪ್ಯಾಟ್ರನ್ನು ತುಂಬಾ ಇಷ್ಟ ಆಯಿತು. ಸೊ ಇದಕ್ಕೆ ಮಾತ್ರ ನಾನು 10 ಔಟ್ ಆಫ್ 10 ರೆಕಮೆಂಡ್ ಮಾಡ್ತೀನಿ. ಅಷ್ಟು ಇಷ್ಟ ಆಯಿತು ಈ ಡ್ರೆಸ್ನ ನನಗೆ. ಸೊ ಪ್ಲಾಜೋ ಪ್ಯಾಂಟ್ ಥರ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಗೊತ್ತಾ. ಸೊ ಹೇಳ್ತಾ ಇದ್ದೀನಲ್ಲ, ಬರ್ಡೇಗೆ ನಿಮ್ಮ ಬರ್ಡೇ ಏನಾದರೂ ಇದ್ದರೆ ಈ ಔಟ್ಫಿಟ್ನ ಮಾತ್ರ ಮರಿಬೇಡಿ. ಸೊ ತುಂಬಾ ಚೆನ್ನಾಗಿದೆ. ಸೊ 480 ರೂಪೀಸ್ಗೆ ಮೀಶೋದಲ್ಲಿ ಇಷ್ಟು ಒಳ್ಳೆ ಡ್ರೆಸ್ ಸಿಗ್ತಾ ಇದೆ ಅಂದರೆ ಖಂಡಿತ ಪರ್ಚೇಸ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಗೆ ಯಾವುದಾದ್ರೂ ಜಂಪ್ ಸೂಟ್ ಇಷ್ಟ ಆಗಿದ್ರೆ ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲಾದ್ರದ್ದು ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಮೀಶೋ ಆ್ಯಪಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವುದಾದ್ರೂ ಬಗ್ಗೆ ರಿವ್ಯೂ ಬೇಕು, ರೆಕಮೆಂಡೇಷನ್ ಬೇಕು, ಯಾವುದಾದ್ರೂ ಡ್ರೆಸ್, ಮೆಟೀರಿಯಲ್, ಸ್ಯಾರೀಸ್ ಯಾವುದೇ ಆಗಿರಲಿ. ಸೊ ನಿಮ್ಗೆ ಯಾವುದಾದ್ರೂ ಬೇಕು ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ನಮಸ್ಕಾರ.